ಸರ್, ಕರ್ನಾಟಕ ಜನತೆಯ ವಿಷ್ಣು ಸರ್ ಅಂತ ಬಂದಾಗ ನಮ್ಮೆಲ್ಲರ ಆಸ್ತಿ ಸರ್. ನಮ್ಮೆಲ್ಲರ ಆಸೆ ಏನಪ್ಪಾ ಅಂತ ಹೇಳಿದ್ರೆ ಅವ್ರಿಗೆ ಕರ್ನಾಟಕ ರತ್ನ ಸಿಗ್ಬೇಕು ಅಂತ. ಫೈನಲಿ ಇವತ್ತು ಒಂಥರ ಒಂದು ಖುಷಿಯ ದಿನ. ಅವ್ರ ಬರ್ತ್ಡೇಗೆ ಸಮೀಪ ಇರುವಾಗ ನಮ್ಗೆಲ್ಲರೂ ಕೂಡ ಅಭಿಮಾನಿಗಳಿಗೆ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ಸರ್. ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ, ಮನೆಯವರು ಯಾವ ರೀತಿ ಸಂತೋಷ ಪಟ್ರಿ ಅಂತ ಹೇಳಿ? ತುಂಬಾ ಅಂದರೆ ತುಂಬ ಸಂತೋಷ ಪಟ್ಟಿದ್ದೀವಿ. ಈ ಒಂದು ಸಂಭ್ರಮನ, ಈ ಒಂದು ಸಂತೋಷನ ಪದಗಳಲ್ಲಿ ಮಾತುಗಳಲ್ಲಿ ವರ್ಣಿಸೋದಕ್ಕೆ ಅಸಾಧ್ಯ. ನಾನು ನಮ್ಮ ವೈಯಕ್ತಿಕ ಕುಟುಂಬದ ಪರವಾಗಿ ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಇಡೀ ಕನ್ನಡ ಚಿತ್ರೋದ್ಯಮಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆಯೇ ನಮ್ಮ ಅಭಿಮಾನಿ ಬಳಗ ಅಂತಂದರೆ ನಮ್ಮ ಸಿಂಹಿಣಿಯರು, ಅದರಲ್ಲಿ ತಾವು ಕೂಡ ಬರ್ತೀರ, ಮಾಧ್ಯಮದವರು ಕೂಡ ಬರ್ತೀರ. ತಮ್ಮೆಲ್ಲರ ಒಂದು ವಿಷ್ಣುವರ್ಧನ್ ರಸ್ತೆ ಅಂತ ಆಗುತ್ತೆ. ಹಾಗೆಯೇ ಈ ಒಂದು ಇವತ್ತಿನ ಒಂದು ಸಂದರ್ಭದಲ್ಲಿ ನಾನು ಅಲ್ಲಿ ಇರ್ತಕ್ಕಂಥ ಅಂಗಡಿ ಮಾಲೀಕರನ್ನು ನಾನು ಕೇಳ್ಕೊತೀನಿ, ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ತಮ್ಮ ಒಂದು ಬೋರ್ಡ್ಗಳೇನಿದ್ದಾವೆ, ನಮ್ಮ ಫಲಕಗಳೇನಿದ್ದಾವೆ, ಅದರಲ್ಲೂ ಕೂಡ ದಯವಿಟ್ಟು ಹೆಸರನ್ನು ಬದಲಾಯಿಸಿ ಅಲ್ಲೂ ಕೂಡ ಕರ್ನಾಟಕ ರತ್ನ ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಅಂತ ಹೆಮ್ಮೆಯಿಂದ ಹಾಕುಳಿ ಅಂತ ನಾನು ಕೇಳ್ಕೊತೀನಿ. ಸರ್, ಈಗ ನಂತರ ಕೂಡ ಎಲ್ಲ ಹೇಳೋದು ಕೇಳಿದ್ವಿ ನಾವು. ಅವರ ಆತ್ಮಕ್ಕೂ ಕೂಡ ಶಾಂತಿ ಇಲ್ಲ, ಅವರ ಆತ್ಮಕ್ಕೂ ಕೂಡ ನೆಮ್ಮದಿ ಇಲ್ಲದಂತೆ ಮಾಡ್ಬಿಟ್ಟಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳು ಕಂಡಂತ ಸಂದರ್ಭದಲ್ಲಿ. ಸೊ ನಿಮಗೆ ಏನ್ ಅನ್ಸುತ್ತೆ ಸರ್ ಇದೆಲ್ಲ ನೋಡಿದಾಗ? ಹೌದು, ಹೋದಾಗ ಯಾರೋ ಒಬ್ರು ಶೇಕ್ ಹ್ಯಾಂಡ್ ಮಾಡ್ತೀವಿ ಅಂತ ಹೇಳಿ ಬ್ಲೇಡಲ್ಲಿ ಕುಯ್ದಂತ ಇತಿಹಾಸ ಆಗಿರ್ಬೋದು, ಅಥವಾ ಈಗ ಅವರ ಅಗಲಿಕೆ ನಂತರ ಅವರ ಸ್ಮಾರಕ ಇದ್ದಕ್ಕಿದ್ದಾಗೆ ರಾತ್ರೋರಾತ್ರಿ ಕಣ್ಮರೆ ಆಗಿದ್ದು, ಆಮೇಲೆ ಅದನ್ನ ಆ ಭೂಮಿ ವಿವಾದಗಳು, ಆ ಭೂಮಿ ಸಂತೋಷ, ಬಹಳ ಸಂತೋಷ. ಇವತ್ತು ತುಂಬ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಕರ್ನಾಟಕ ಸರ್ಕಾರ ನಿಜಕ್ಕೂ ನಮಗೆ ಸ್ಪಂದಿಸಿದೆ, ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ಸಾಕಷ್ಟು ಹೋರಾಟ ಕೂಡ ನಾವು ಮಾಡಿದ್ದೀವಿ, ಆದರೆ ಸ್ಪಂದಿಸಿದೆ ಕೂಡ. ಮೈಸೂರಲ್ಲಿ ಅತ್ಯಂತ ಒಂದು ಸೂಕ್ತವಾಗಿರ್ತಕ್ಕಂತಹ ಬೃಹತ್ ಮಟ್ಟದ ಒಂದು ಸ್ಮಾರಕ ನಮ್ಮ ಕರ್ನಾಟಕ ಸರ್ಕಾರ ನಿರ್ಮಾಣ ಮಾಡಿದೆ. 5 ಎಕರೆ ಜಾಗದಲ್ಲಿ ಅದು ಆಗಿದೆ. ಎರಡನೇದಾಗಿ ನಮ್ಮ ರಸ್ತೆ ಕೂಡ, ಅಂತಂದರೆ ಬನಶಂಕರಿಯಿಂದ ಹಿಡಿದು ಅದು ಕೆಂಗೇರಿವರೆಗೂ 14.3 ಕಿಲೋಮೀಟರ್ ಉದ್ದದ ರಸ್ತೆಗೆ ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಅಂತ ನಾಮಕರಣ ಮಾಡಿದ್ವಿ. ಅದು ಕೂಡ ನಮ್ಮ ಕರ್ನಾಟಕ ಸರ್ಕಾರ ಮಾಡಿದ್ದು, BJP ಮಾಡಿದ್ದಾರೆ. ಈಗ ಹೆಸರೇನಿದೆ, ಈಗ ಅದು ನಾಮಫಲಕಗಳ ಮೇಲೆ ಹೆಸರೇನಿದೆ ಅದು ಬದಲಾಗುತ್ತೆ. ಈಗ ಕರ್ನಾಟಕ ರತ್ನ ಯತ್ನ ಪಡ್ತಾ ಇದ್ದೀವಿ. 18ನೇ ಸೆಪ್ಟೆಂಬರು ಈ ಒಂದು ಕರ್ನಾಟಕ ರತ್ನ ಏನಿದೆ ಅದು ಮಾನ್ಯ ಮುಖ್ಯಮಂತ್ರಿಗಳು ನೀಡಬೇಕು, ಅದು ನಮ್ಮ ಮೈಸೂರು ಸ್ಮಾರಕದಲ್ಲೇ ಬಂದು ಅದನ್ನು ನೀಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ, ಆಶಿಸ್ತಾ ಇದ್ದೀವಿ. ನೋಡೋಣ, ಒಂದು 2 ದಿನದಲ್ಲಿ ಅದು ಖಚಿತ. ಸುದೀಪ್ ಸರ್ ಮುಂಭಾಗದಲ್ಲಿ ಕರ್ನಾಟಕ ರತ್ನ ಯತ್ನ ಪಡ್ತಾ ಇದ್ದೀವಿ. 18ನೇ ಸೆಪ್ಟೆಂಬರು ಈ ಒಂದು ಕರ್ನಾಟಕ ರತ್ನ ಏನಿದೆ ಅದು ಮಾನ್ಯ ಮುಖ್ಯಮಂತ್ರಿಗಳು ನೀಡಬೇಕು, ಅದು ನಮ್ಮ ಮೈಸೂರು ಸ್ಮಾರಕದಲ್ಲೇ ಬಂದು ಅದನ್ನು ನೀಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ, ಆಶಿಸ್ತಾ ಇದ್ದೀವಿ. ನೋಡೋಣ, ಒಂದು 2 ದಿನದಲ್ಲಿ ಅದು ಖಚಿತ. ಸುದೀಪ್ ಸರ್ ಮುಂಭಾಗದಲ್ಲಿ ಕರ್ನಾಟಕ ರತ್ನ ಸಹಕಾರ, ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಅಭಿಮಾನಕ್ಕೆ, ಗೌರವಕ್ಕೆ ಇವತ್ತು ಸಿಕ್ಕಿರ್ತಕ್ಕಂಥ ಗೌರವ ಈ ನಮ್ಮ ಕರ್ನಾಟಕ ರತ್ನ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾನು ನಮ್ಮ ವೈಯಕ್ತಿಕ ಕುಟುಂಬದ ಪರವಾಗಿ, ನನ್ನ ಬೃಹತ್ ಕುಟುಂಬ ನಮ್ಮೆಲ್ಲರಿಗೂ ಕೂಡ ನಾನು ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ, ಧನ್ಯವಾದಗಳನ್ನು. ಭಾರತಿ ಅಮ್ಮನವರ ಮುಖ ಹೇಗಿತ್ತು ಸರ್? ಅವ್ರ ಸೆಲೆಬ್ರೇಷನ್ ಹೇಗಿತ್ತು? ಈ ವಿಷಯ ತಿಳಿದ ತಕ್ಷಣ ಅವರೆಲ್ಲ ಆದಂಥ ಬದಲಾವಣೆ ಏನು ಹಂಚ್ಕೊಂಡ್ರು ಆ ಕ್ಷಣಕ್ಕೆ ಅವರು ಅಂತ ಹೇಳಿ? ಇದು ಕೇಳಿದಾಗ ಮಾತುಗಳೇ ಬರಲ್ಲಮ್ಮ. ಅದು ಕಣ್ಣುಗಳೇ ಹೇಳ್ತವೆ. ಅಪ್ಪವ್ರಿಗೆ ಅದು ಸಂತ ಗೌರವ ಏನಿದೆ ಅದು ನಿಜಕ್ಕೂ ಅವರು ಅದಕ್ಕೆ ಅರ್ಹರು, ಯೋಗ್ಯರು. ನಮ್ಮವ್ರನ್ನ ನಾವು ಗುರುತಿಸಿದಾಗ, ಸನ್ಮಾನಿಸಿದಾಗ, ಗೌರವಿಸಿದಾಗ ಅದು ನಮ್ಮತನವನ್ನು, ನಮ್ಮ ಭಾಷೆಯನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು ಗೌರವಿಸಿದಾಗ ಆ ಕೆಲಸನ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಮಾಡಿದೆ. ಇದು ನಿಜಕ್ಕೂ ತುಂಬ ತುಂಬ ಶ್ಲಾಘನೀಯ. ಸರ್, ಭಾರತೀಯಮ್ಮ ಎಲ್ಲಿದ್ದಾರೆ ಸರ್ ಈಗ? ಮೈಸೂರಲ್ಲಿದ್ದಾರೆ.
ಸರ್, ಈಗ 16 ವರ್ಷಗಳ ಕಾಲ ನೀವು ಅಮ್ಮ ಹೋಗ್ಬಿಟ್ಟು ಅವ್ರಿಗೆ ಸ್ಮಾರಕ ಕೊಡಿ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಿ ಅಂತ ಹೇಳ್ಬಿಟ್ಟು ಸತತವಾಗಿ